ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಡ್ರಾಪ್ ಶೇಪಿನ 2 ಕುಂದನ್ಗಳನ್ನು ತಗೊಂಡು ಅದಕ್ಕೆ ಮೋಟಿಫ್ ವರ್ಕನ್ನು ಮಾಡಿ ಅಥವಾ ಪ್ಯಾಚ್ ವರ್ಕನ್ನು ಮಾಡಿ ಅದರಿಂದ ಹ್ಯಾಂಗಿಂಗ್ಸನ್ನು, ಡೋರಿ ಹ್ಯಾಂಗಿಂಗ್ಸನ್ನು ಹೇಗೆ ಮಾಡೋದು ಅಂತ ಕಲೀಲಿಕ್ಕಿದ್ದೇವೆ. ಸೊ ನಾನಿಲ್ಲಿ ಈ ಥರ ಪ್ಯಾಚ್ ವರ್ಕ್ ಮಾಡೋದನ್ನು ಬೇಸಿಕ್ ಕೋರ್ಸಲ್ಲೇ ಕಲಿಸಿದ್ದೇನೆ. ಸೊ ಆ ಥರದ ಸೇಮ್ ಒಂದೇ ಸೈಜಿನ 2 ಪ್ಯಾಚ್ಗಳನ್ನು ನಾವು ಒಂದೇ ರೀತಿಯ ಬೀಡ್ ಕೌಂಟ್ ಹಾಕಿಕೊಂಡು ತಯಾರು ಮಾಡಬೇಕು. ಇವಾಗ ನಾನು ಇದನ್ನು ಕಟ್ ಮಾಡಿ ಹೊರಗೆ ತೆಗಿತೇನೆ ಹಾಗೂ ಇದನ್ನು ಕೈ ಸೂಜಿಯ ಸಹಾಯದಿಂದ ಹೊಲಿದು ಒಂದು ಚಂದದ ಡೋರಿಯ ಹ್ಯಾಂಗಿಂಗನ್ನು ತಯಾರು ಮಾಡಲಿಕ್ಕಿದ್ದೇನೆ. ಇದನ್ನು ಕಟ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ನೀವು ಟ್ರಿಮ್ಮರನ್ನು ಯೂಸ್ ಮಾಡುವಂಥದ್ದು ಬೆಟರ್. ಈ ಟ್ರಿಮ್ಮರಲ್ಲಿ ಕೂಡ ತುಂಬಾ ಶಾರ್ಪ್ ಪಾಯಿಂಟ್ ಇರುವಂತಹ ಒಂದು ಟ್ರಿಮ್ಮರನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಈ ಥರದ ವರ್ಕ್ಗಳನ್ನು ಕಟ್ ಮಾಡಿ ತೆಗೆಯುವಂಥ ವರ್ಕ್ಗಳು ಬಂದಾಗ ನಾವು ಪ್ರತಿ ವರ್ಕಿಗೆ ಹೊರಗಡೆಯಿಂದ ಒಂದು ಲೈನ್ ಚೈನ್ ಸ್ಟಿಚ್ ಜರಿ ಥ್ರೆಡಲ್ಲಿ ಕೊಟ್ಟು ಅದರ ಮೇಲೇ ಚಿಕ್ಕ ಚಿಕ್ಕ ಜಿಗ್ಜ್ಯಾಗ್ ಸ್ಟಿಚ್ಗಳನ್ನು ಕೊಟ್ಟು ಬಾರ್ಡ್ರನ್ನು ಕೊಡ್ತೇವೆ. ಈ ಥರ ಮಾಡಿದರೆ ನಮ್ಮ ಸ್ಟಿಚ್ ಬಿಡಿಸ್ಕೊಳ್ಳೋದಿಲ್ಲ ಅಥವಾ ನೂಲು ಜಾರೋದಿಲ್ಲ ಫ್ಯಾಬ್ರಿಕ್ ಇದ್ದು. ಸೊ ಕಂಪಲ್ಸರಿ ನೀವು ಈ ಥರ ಕಟ್ ಮಾಡಿ ತೆಗೆಯುವಂಥ ಯಾವುದೇ ವರ್ಕ್ ಇದ್ದಲ್ಲಿ ಹಾಕಲೇಬೇಕು ಜಿಗ್ಜ್ಯಾಗ್ ಸ್ಟಿಚ್ ಅನ್ನೋದನ್ನು. ಒಂದು ಲೈನ್ ಚೈನ್ ಸ್ಟಿಚ್, ಒಂದು ಲೈನ್ ಜಿಗ್ಜ್ಯಾಗ್ ನಮಗೆ ಬೇಕೇ ಬೇಕು. ಇಲ್ಲಾಂದರೆ ನೂಲು ಜಾರಿ ಬೀಡ್ಸ್ ಎಲ್ಲ ಹೊರಗೆ ಬರ್ತದೆ. ಇಲ್ಲಿ ನಾನು 2 ಪ್ಯಾಚ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿ ಒಂದು ಕೈ ಸೂಜಿಗೆ ಗಟ್ಟಿ ದಾರವನ್ನು, ಕಾಟನ್ ದಾರವನ್ನು 2 ಎಳೆ ಮಾಡಿ ಗಂಟು ಹಾಕಿ ಇಟ್ಕೊಂಡಿದ್ದೇನೆ. ನಾವು ವರ್ಕನ್ನು ಶುರು ಮಾಡುವಾಗ ಈ ಥರ ಉಲ್ಟಾ ಇಟ್ಕೊಳ್ಬೇಕು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಕೂಡ ಹೇಳಿಕೊಡ್ತೇನೆ. ಉಲ್ಟಾ ಇಡದೆ ಮಾಡೋ ಮೆಥಡ್ ಕೂಡ ಇದೆ, ಡೈರೆಕ್ಟ್ ಕೂಡ ಮಾಡ್ಬೋದು. ಹೀಗೆ ಇಟ್ಕೊಂಡು ಇವಾಗ ನಾನು ಸೂಜಿಯನ್ನು ಯಾವ ಥರ ತೆಗಿತೇನೆ ಅಂತ ನೋಡಿ. ಈಗ ಒಂದು ಲೇಯರ್ನ ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಜಿಗ್ಜ್ಯಾಗ್ ಸ್ಟಿಚ್ನ ಒಳ ಬದಿಯಿಂದ ಸೂಜಿಯನ್ನು ತೆಗಿಬೇಕು. ಅದೇ ರೀತಿ ಈ ಕಡೆಯಲ್ಲಿ ಕೂಡ ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಜಿಗ್ಜ್ಯಾಗ್ ಸ್ಟಿಚ್ನ ಒಳಗೆಗೆ ಹೀಗೆ ಥ್ರೆಡನ್ನು ತೆಗಿಬೇಕು. ಇನ್ನು ಸಹ ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಜಿಗ್ಜ್ಯಾಗ್ ಸ್ಟಿಚ್ನ ಒಳಗೆ. ನಾನು ನಿಮಗೆ ಸ್ಟಿಚ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಬ್ಲ್ಯಾಕ್ ಕಲರ್ನ ದಾರವನ್ನು ಯೂಸ್ ಮಾಡಿದೆ. ಇಲ್ಲಾಂದರೆ ನಾವು ಯೂಶ್ವಲಿ ಫ್ಯಾಬ್ರಿಕ್ನ ಕಲರ್ನ ದಾರವನ್ನೇ ಯೂಸ್ ಮಾಡ್ತೇವೆ. ಹೀಗೆ ಇದರ ಅರ್ಧದವರೆಗೆ ನಾನು ಈ ಥರ ವರ್ಕ್ ಮಾಡ್ತೇನೆ. ಮತ್ತು ಇನ್ನೊಂದು ಅರ್ಧಕ್ಕೆ ಉಲ್ಟಾ ಮಾಡದೆ ಮಾಡ್ಬೋದಾದಂಥ ಮೆಥಡನ್ನು ಕೂಡ ತೋರಿಸ್ತೇನೆ. ಸೊ 2 ಮೆಥಡ್ ನಿಮ್ಗೆ ಇವತ್ತು ಗೊತ್ತಾಗ್ತದೆ. ಹೀಗೆ ಪುನಃ ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಜಿಗ್ಜ್ಯಾಗ್ ಸ್ಟಿಚ್ಚಿನ ಒಳ ಬದಿಯಿಂದ ತಗೊಳ್ಬೇಕು. ಇದನ್ನು ನಾವು ಲ್ಯಾಡರ್ ಸ್ಟಿಚ್ ಅಂತ ಕರಿತೇವೆ. ಈ ಸ್ಟಿಚ್ಚನ್ನು 2 ಸ್ಟಿಚ್ ಆದಮೇಲೆ ಸ್ವಲ್ಪ ಎಳ್ಕೊಳ್ಳಿ. ಬೀಡ್ಸನ್ನೆಲ್ಲ ಒಳಮುಖ ದೂಡಿ ಈ ಸ್ಟಿಚ್ಚನ್ನು ಎಳ್ಕೊಂಡಾಗ ನಿಮ್ಮ ಸ್ಟಿಚ್ಗಳು ಹತ್ತಿರಕ್ಕೆ ಬರ್ತವೆ. ತುಂಬ ಬೀಡ್ಸ್ ಎಲ್ಲ ಕಾಣಬಾರ್ದು. ಬಟ್ಟೆ ಪೋರ್ಷನ್ ಇನ್ನೂ ಸಹ ಹತ್ತಿರ ಬರಬೇಕು. ಪುನಃ ರಾಂಗ್ ಸೈಡಿಂದ ರೈಟ್ ಸೈಡಿಗೆ ಆ್ಯಕ್ಚುಲಿ ನಾವು ಆರಿ ಎಂಬ್ರಾಯ್ಡರನ್ನು ಮಾಡಿ ಕೊಡ್ತೇವೆ. ಇದನ್ನು ಹೊಲಿಯುವ ಕೆಲಸ ಟೈಲರ್ನವರಿಗೆ ಇರ್ತದೆ. ಬಟ್ ಇನ್ ಕೇಸ್ ಟೈಲರ್ನವ್ರು ಕಷ್ಟ ಆಗ್ತದೆ ಅಂತ ಹೇಳಿದರೆ, ಅಥವಾ ನೀವೇ ಟೈಲರ್ ಆಗಿದ್ದರೆ ಎಂಬ್ರಾಯ್ಡರಿ ನೀವೇ ಮಾಡಿ ನೀವೇ ಬ್ಲೌಸನ್ನು ಹೊಲಿತಾ ಇದ್ದರೆ ನಿಮಗೆ ಈ ಮೆಥಡ್ ಬೇಕೇ ಬೇಕಾಗ್ತದೆ. ಸೊ ರಾಂಗ್ ಸೈಡಿನಿಂದ ರೈಟ್ ಸೈಡಿಗೆ ಸೂಜಿಯನ್ನು ಎತ್ತುವಂಥದ್ದು. ಪ್ರತಿ 2 ಸೈಡಲ್ಲಿ ಕೂಡ ಇದನ್ನೇ ಮುಂದುವರಿಸಬೇಕು. ನೀವು ಇದನ್ನು ಹತ್ತಿರ ಮಾಡ್ಕೊಂಡು ನೋಡಿ. ನೀವು ಹೀಗೆ ಎಳ್ದಾಗ ಇದೆಲ್ಲವೂ ಹತ್ತಿರ ಬರ್ತದೆ ನೋಡಿ. ಸೊ ಇಲ್ಲಿ ನೀವು ಸ್ಟಿಚ್ಚನ್ನು ಎಳಿತಾ ಇದ್ದೀರಿ, ಹತ್ತಿರಕ್ಕೆ ಬರ್ತಾ ಇದೆ. ಸೊ ರಾಂಗ್ ಸೈಡಿನಿಂದ ರೈಟ್ ಸೈಡಿಗೆ ಸೂಜಿಯನ್ನು ಒಳಮುಖ ಎಬ್ಬಿಸಬೇಕು. ಈ ಕಡೆಯಲ್ಲಿ ಸಹ ಅಷ್ಟೇ, ರಾಂಗ್ ಸೈಡಿಂದ ರೈಟ್ ಸೈಡಿಗೆ. ಸುಮಾರು ಅರ್ಧ ತನಕ ಹೊಲಿದಾದ ನಂತರ ಇದನ್ನು ಉಲ್ಟಾ ಮಾಡಬೇಕು. ಅರ್ಧ ತನಕ ಬರಲಿ, ಆನಂತರ ಇದನ್ನು ತಿರುಗಿಸಿ. ಇವಾಗ ಒಂದು ಸೈಡಲ್ಲಿ ಅರ್ಧ ತನಕ ಆಯಿತು. ಈಗ ಇನ್ನೊಂದು ಸೈಡಲ್ಲಿ ಕೂಡ ಮಿಡಲ್ ಪಾಯಿಂಟ್ ಹತ್ತಿರಕ್ಕೆ ಬಂದಿದೆ.
ಸೊ ಈ ಟೈಮಲ್ಲಿ ಇದನ್ನೊಂಚೂರು ಟೈಟ್ ಮಾಡಿ ಇದನ್ನು ವಾಪಸ್ ಉಲ್ಟಾ ಮಾಡಿ ತಿರುಗಿಸ್ಕೊಳ್ಳಿ. ಇಲ್ಲಿ ನೋಡಿ ಸ್ಟಿಚಸ್ ನಿಮಗೆ ಇಲ್ಲಿ ನೀವು ಎಳ್ದಷ್ಟು ಇಲ್ಲಿ ಸ್ಟಿಚಸ್ ಕಾಣೋದಿಲ್ಲ, ಟೈಟ್ ಆಗ್ತದೆ. ನಿಜವಾಗಿ ರೆಡ್ ಕಲರ್ಲಿ ಮಾಡಬೇಕಿತ್ತು, ಬಟ್ ನಾನು ಕಲಿಸ್ಲಿಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೇನೆ. ಇನ್ ಕೇಸ್ ನಿಮಗೆ ಇದು ದಪ್ಪ ಬರಬೇಕು ಅಂತಿದ್ರೆ ಇದರೊಳಗೆ ನೀವು ಸಿಂಥೆಟಿಕ್ ಕಾಟನನ್ನು ಅಥವಾ ಚಿಕ್ಕ ಚಿಕ್ಕ ಬಟ್ಟೆಯ ಚೂರುಗಳನ್ನು ಹಾಕಿ ಇದು ಉಬ್ಬಿ ಬರುವ ಹಾಗೆ ಮಾಡ್ಬೋದು. ಬೇಡ ಫ್ಲ್ಯಾಟ್ ಸಾಕು ಅಂತಿದ್ರೆ ಹೀಗೇ ಮುಂದುವರಿಸ್ಬೋದು. ಇವಾಗ ನಾನು ಫ್ಲ್ಯಾಟಾಗಿ ಮಾಡ್ತಾ ಇದ್ದೇನೆ. ಸಿಂಥೆಟಿಕ್ ಕಾಟನ್ ತುಂಬಿಸ್ಲಿಕ್ಕೆ ಇಷ್ಟ ಇರುವವರು ಇದರೊಳಗೆ ಸಿಂಥೆಟಿಕ್ ಕಾಟನನ್ನು ತುಂಬಿಸಿದರೆ ಇದು 3D ಥರ ಕಾಣ್ತದೆ, ತುಂಬಾ ಉಬ್ಬಿ ಬರ್ತದೆ. ಸೊ ಕಾಟನ್ ಹಾಕಿಕೊಂಡು ಸಹ ನೀವು ಇಲ್ಲಿ ಉಳಿದ ಸ್ಟಿಚ್ಗಳನ್ನು ಮುಂದುವರಿಸ್ಬೋದು. ನಾನೀಗ ಹಾಗೇ ಮುಂದುವರಿಸ್ತಾ ಇದ್ದೇನೆ. ಸೊ ಇವಾಗ ಏನು ಮಾಡಿ ಹೇಳಿದರೆ ಒಳಬದಿಯಿಂದ ಹೊರಬದಿಗೆ, ಪುನಃ ಈಚೆ ಕಡೆಯಲ್ಲಿ ಒಳಬದಿಯಿಂದ ಹೊರಬದಿಗೆ ಪಾಸ್ ಮಾಡಿ ಒಳಗಿನ ಲೈನಿಗೆ ಹಾಕಬೇಕು. ಸೂಜಿ ಇಲ್ಲಿ ಹೀಗೆ ತೆಗಿಬೇಕು. ಸೊ ಒಳಬದಿಯಿಂದ ಹೊರಬದಿಗೆ ನೀವು ಸೂಜಿಯನ್ನು ಎತ್ತುತ್ತಾ ಇದ್ದೀರಿ. ಟೈಟ್ ಮಾಡ್ಕೊಳ್ತಾ ಹೋಗಿ ವರ್ಕನ್ನು. ಹೀಗೆ ಈವನ್ ಬಾರ್ಡರ್ ಇರುವಂಥದ್ದು ಅಥವಾ ಸಮ ಬಾರ್ಡರ್ ಇರುವಂತಹ ಎಲ್ಲ ಮೋಟಿಫ್ಗಳಿಗೆ ನೀವು ಇದೇ ಥರನೇ ಸ್ಟಿಚ್ ಮಾಡ್ಬೋದು. ರೌಂಡು, ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಯಾವುದು ಬಂದರೂ ಇದೇ ಮೆಥಡಲ್ಲಿ ಮಾಡ್ಬೋದು. ಯಾವಾಗ ಅನ್ಈವನ್ ಬಾರ್ಡರ್ ಬರ್ತದೆ ಅಥವಾ ಜಿಗ್ಜ್ಯಾಗ್ ಬಾರ್ಡರ್ಗಳೆಲ್ಲ ಬರ್ತವೆ ಆವಾಗ ನೀವು ಡೈರೆಕ್ಟ್ ಗ್ಲೂಗನ್ನಲ್ಲಿ 2 ಪೀಸ್ಗಳನ್ನು ಅಂಟಿಸ್ಬೋದು. ಸೊ ನಿಮಗೆ ಟೈಮ್ ಇಲ್ಲದಿದ್ದಾಗ ನೀವು ಗ್ಲೂಗನ್ನಲ್ಲಿ ಅಂಟಿಸಿ ಕೂಡ ಈ ವರ್ಕನ್ನು ಮಾಡ್ಬೋದು. ಅದರಲ್ಲಿ ಕೂಡ ಏನೂ ಫಾಲ್ಟ್ ಇಲ್ಲ. ನೀವೀಗ ವರ್ಕ್ ಮಾಡಿದ್ದು ಪೀಸ್ಗಳು ಈಕ್ವಲ್ ಇದ್ದರೆ ಇಲ್ಲಿ ತುದಿಯಲ್ಲಿ ಕೂಡ ಈಕ್ವಲ್ ಬರಬೇಕು. ಹೀಗೆ ಲಾಸ್ಟಲ್ಲಿ ಒಂಚೂರು ಗ್ಯಾಪ್ ಇರುವಾಗ ವರ್ಕನ್ನು ನಿಲ್ಲಿಸಿ ಇದರ ಒಳಗೆ ಡೋರಿಯ ಥ್ರೆಡ್ಡನ್ನು ಹಾಕಬೇಕು. ನೀವು ಬ್ಲೌಸ್ ಪೀಸಲ್ಲಿ ಡೋರಿಯ ಥ್ರೆಡ್ಡನ್ನು ಮಾಡ್ತಾಯಿದ್ರೆ ಅದರಲ್ಲಿ ಕೂಡ ಮಾಡ್ಬೋದು, ಅಥವಾ ರೆಡಿಮೇಡ್ ಗೋಲ್ಡ್, ಕಾಪರ್, ಸಿಲ್ವರ್ ಕಲರಲ್ಲಿ ಡೋರಿ ಥ್ರೆಡ್ಗಳು ಬರ್ತವೆ, ಅವನ್ನು ಕೂಡ ನಾವಿಲ್ಲಿ ಇಟ್ಕೊಳ್ಬೋದು. ಈಗ ನಾನು ತೋರಿಸ್ತೇನೆ ಯಾವ ಥರ ಇಡೋದು ಅಂತ. ಇಲ್ಲಿ ನನ್ನ ಹತ್ರ ಗೋಲ್ಡನ್ ಕಲರ್ ಇದ್ದು ಡೋರಿ ಥ್ರೆಡ್ ಇದೆ. ಇದು ಮೀಟ್ರಿಗೆ 15 ರುಪೀಸನ್ನು ಕೊಟ್ಟು ತೊಗೊಂಡಿದ್ದು. ಸೊ ಇದು 1 ಮೀಟ್ರ್ ತೊಗೊಂಡ್ರೆ ಒಂದು ಬ್ಲೌಸಿಗೆ ಸಾಕಾಗ್ತದೆ. ಇದನ್ನು ಆದಷ್ಟು ತುಂಬ ಒಳಗೇ ಸ್ಟಫ್ ಮಾಡಿ ಹಾಕಿಬೇಡಿ. ಲೆಂತ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ತುದಿಗೆ ಹೊಲಿಬೇಡಿ. ಒಂಚೂರು ಒಳಗೆ ಹಾಕಿ ನೀಟಾಗಿ ಅದನ್ನು ಸೇರಿಸಿ, ಬಟ್ಟೆಯನ್ನು ಕೂಡ ಸೇರಿಸಿ ಹೊಲಿಲಿಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಹಾಕೋ ಸ್ಟಿಚ್ಗಳೆಲ್ಲ ಇದಕ್ಕೂ ಸೇರಿಸಿ ಬೀಳ್ತದೆ. ಹಾಗೆ ಮಾಡಿದರೆ ನಿಮ್ಮ ಡೋರಿ ಮತ್ತು ಹ್ಯಾಂಗಿಂಗ್ ಸಪರೇಟ್ ಆಗೋದಿಲ್ಲ. ಸೊ ಇವಾಗ ನಾನು ಡೋರಿಯ ಒಳಗಿನಿಂದಲೇ ಸೂಜಿಯನ್ನು ತೆಗಿತಾ ಇದ್ದೇನೆ ಮತ್ತು ಬಟ್ಟೆಯ 2 ಲೇಯರ್ ಅಥವಾ ನಮ್ಮ ಮೋಟಿಫ್ನ 2 ಲೇಯರ್ನಿಂದ ಕೂಡ ಸೂಜಿಯನ್ನು ಪಾಸ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ಕಡೆಯಿಂದ ನಮಗೆ ಹೊಲಿಬೇಕು. ಇದನ್ನು ಆದಷ್ಟು ಡೋರಿಯ ಹಗ್ಗವನ್ನು ಸೇರಿಸಿ ನಾನು ಹೊಲಿತಾ ಇದ್ದೇನೆ. ಚೆನ್ನಾಗಿ ಇಲ್ಲಿ ಸ್ಟಿಚ್ಗಳನ್ನು ಹಾಕಿ, ಆಮೇಲೆ ದಾರ ಉದ್ದ ಇದ್ದರೆ ನೀವು ಇದರಲ್ಲೇ ಕಂಟಿನ್ಯೂ ಮಾಡ್ಬೋದು. ನನ್ನ ದಾರ ಈಗ ಸಣ್ಣದಿದೆ, ಸೊ ನಾನು ಇನ್ನೊಂದು ದಾರವನ್ನು ತಗೊಳ್ಳಿಕ್ಕಿದ್ದೇನೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪ್ಲೇಸ್ ಸ್ವಲ್ಪ ಅನ್ಈವನ್ ಇದೆ. ಇದನ್ನು ಹೀಗೆ ಬಿಟ್ಟು ಬಿಡ್ಬೋದು, ಅಥವಾ ನಾನು ಇದನ್ನು ಇನ್ನೂ ಚಂದದ ಫಿನಿಶಿಂಗ್ ಕೊಡೋದನ್ನು ನಿಮ್ಗೆ ಇವತ್ತು ಹೇಳಲಿಕ್ಕಿದ್ದೇನೆ. ಸೊ ಇದಕ್ಕೆ ಇನ್ನೂ ನಾನು ಬೀಡಿನ ವರ್ಕನ್ನು ಮಾಡಿ ಇನ್ನೂ ಫಿನಿಶಿಂಗ್ ನೀಟ್ ಬರುವ ಹಾಗೆ ತೋರಿಸಿಕೊಡ್ತೇನೆ. ನೋಡಿ, ಇಷ್ಟೇ ಹ್ಯಾಂಗಿಂಗ್ ಮಾಡಿದರೂ ನಡೀತದೆ, ಆದರೆ ನನಗೆ ಇಲ್ಲಿ ಬೆಟರ್ ಫಿನಿಶ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾನು ಇದನ್ನು ಇನ್ನೂ ಬೆಟರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹೊಸ ಸೂಜಿ ದಾರ ತಗೊಂಡೆ, ಒಳಬದಿಗೆ ಗಂಟು ಹೋಗುವ ಹಾಗೆ ನೀವು ಇಲ್ಲಿಂದ ತಗೊಳ್ಬೇಕು. ಡೋರಿಯ ಹತ್ತಿರದಿಂದ ಸೂಜಿಯನ್ನು ಎಬ್ಬಿಸಿ ಒಳಬದಿಯಿಂದ ಹೊರಬದಿಗೆ. ಇಲ್ಲಿ ನಾನೊಂದು ಬಟನ್ ಹೋಲ್ ಸ್ಟಿಚ್ ಬೀಡ್ಸ್ ಹಾಕಿ ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಸೂಜಿಯ ಒಳಗೆ ನೀವು ನಿಮಗೆ ಬೇಕಿದ್ದ ಸೈಜಿನ ಪರ್ಲ್ ಅಥವಾ ಆ್ಯಂಟಿಕ್ ಬೀಡನ್ನು ತಗೊಳ್ಳಿ. ಯಾವುದೇ ರೌಂಡ್ ಬೀಡ್ ಇದಕ್ಕೆ ಚೆನ್ನಾಗಿರ್ತದೆ. ಈಗ ನೀವು ದಾರವನ್ನು ತಗೊಂಡ್ರಿ, ಮೇಲ್ಗಡೆಗೊಂದು ಪರ್ಲನ್ನು ಹಾಕಿಕೊಂಡ್ರಿ ಅಂತ ಇಟ್ಕೊಳ್ಳಿ. ಇವಾಗ ಬಟ್ಟೆಯ 2 ಲೇಯರ್ನಿಂದ ಸೂಜಿಯನ್ನು ಬೀಡ್ಸಿನ ಸೈಜಿನಷ್ಟಕ್ಕೆ ಚುಚ್ಚಿ ಮೇಲಕ್ಕೆತ್ತಬೇಕು. ದಾರ ಹಿಂದೆ ಇದೆ, ಸೂಜಿ ಮುಂದೆ ಇದೆ, ನೀವು ನೋಡ್ತಾ ಇರ್ಬೋದು. ಇದನ್ನು ನಾವು ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ, ಅಥವಾ ನೀವು ಡೈಸಿ ಸ್ಟಿಚ್ ಮಾಡುವಾಗ ಕೂಡ ಇದೇ ರೀತಿ ಹಾಕಿರ್ತೀರಿ. ಈ ಮೆಥಡಲ್ಲಿ ನೀವು ಬೀಡ್ಸನ್ನು ಹಾಕಿದರೆ ಬೀಡ್ಸ್ ಅಲ್ಗಾಡೋದಿಲ್ಲ ಅಥವಾ ಹಿಂದೆ ಮುಂದೆ ಹೋಗೋದಿಲ್ಲ. ನೀವು ಡೈರೆಕ್ಟ್ ಸೂಜಿಯಲ್ಲಿ ರನ್ನಿಂಗ್ ಸ್ಟಿಚ್ಚಿನಲ್ಲಿ ಬೀಡ್ಸನ್ನು ಹಾಕಲಿಕ್ಕೆ ಹೋದರೆ ಅದು ಮೂವ್ ಆಗ್ತದೆ. ಸೊ ನಾನು ಈಗೇನು ಮಾಡ್ತಿದ್ದೇನೆ, ಬಟನ್ ಹೋಲ್ ಸ್ಟಿಚ್ಚನ್ನು ಯೂಸ್ ಮಾಡ್ತಿದ್ದೇನೆ. ಹಾಗೂ ಇಲ್ಲಿ ಸೂಜಿಯಲ್ಲಿ ಒಂದು ಬೀಡನ್ನು ಒಂದು ಸಾರಿಗೆ ತಗೊಂಡು ಇಲ್ಲಿ ಇಳಿಸ್ತಾ ಇದ್ದೇನೆ. ಪುನಃ ನೋಡಿ, ಇದನ್ನು ನಾನು ಹೀಗೆ ಇಟ್ಕೊಂಡಿದ್ದೇನೆ.
ಬೀಡಿನ ಸೈಜಿನಷ್ಟಕ್ಕೆ ನಾನು 2 ಲೇಯರಿಂದ ಸೂಜಿಯನ್ನು ಹೀಗೆ ಎಬ್ಬಿಸಿ ಬೀಡ್ಸ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಗೆ ನಂದು ಬಟನ್ ಹೋಲ್ ಸ್ಟಿಚ್ ಅಥವಾ ಡೈಸಿ ಸ್ಟಿಚ್ನ ಥರದ ಸ್ಟಿಚ್ಚನ್ನು ಹಾಕಿಕೊಳ್ತಿದ್ದೀನಿ. ಇದು ಹ್ಯಾಂಡ್ ನೀಡಲಿನ ಬಟನ್ ಹೋಲ್ ಸ್ಟಿಚ್ ಅಂತಲೇ ನಾವು ಇದನ್ನು ಕರೆಯುವಂಥದ್ದು. ನೀವು ಕೈ ಸೂಜಿಯಲ್ಲಿ ಡೈಸಿ ಸ್ಟಿಚ್ ಮಾಡುವಾಗ ಈ ಥರದ ಸ್ಟಿಚ್ಚನ್ನು ಮಾಡಿದರೆ ಸಿಮಿಲರ್ ಟು ದ್ಯಾಟ್ ಅಷ್ಟೇ, ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಪುನಃ ನಾನು ಇನ್ನೊಂದು ಬೀಡನ್ನು ಹಾಕಿಕೊಂಡೆ, ದಾರವನ್ನು ಹಿಂದೆ ಇಟ್ಕೊಂಡಿದ್ದೇನೆ. ಇದನ್ನು ಹಿಂದೆ ಇಟ್ಟುಕೊಂಡು ನೀಡಲನ್ನು ಹೀಗೆ 2 ಲೇಯರಿಂದ ಮೇಲಕ್ಕೆ ತೆಗಿತಾ ಇದ್ದೇನೆ. ತೆಗೆದಾಗ ಜರಿ ಥ್ರೆಡ್ಡಿನದು ಲೈನಿನ ಒಳಗಿಂದಲೇ ಬರಬೇಕು, ತುಂಬ ಒಳಗೆ ಹೋಗಬಾರ್ದು. ಲೂಪ್ ಹಿಂದ್ಗಡೆ ಇದೆ, ಸೂಜಿ ಮುಂದೆ ಇದೆ, ಸೊ ಇದೊಂದು ಆಟೋಮೆಟಿಕ್ಕಾಗಿ ಲೂಪ್ ಈ ಥರ ಬರ್ತಾ ಇದೆ. ಇದನ್ನು ನಾನು ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಇದನ್ನು ಹಾಕಿದಾಗ ಎಲ್ಲ ಒಂದೇ ಲೆವೆಲಲ್ಲಿ ಬರ್ತದೆ. ಇವಾಗ ಸುಮಾರು ಅರ್ಧದಷ್ಟಕ್ಕೆ ನಾನು ಈ ಥರ ಬೀಡ್ಸನ್ನು ಹಾಕಿದ್ದೇನೆ. ಸೊ ನಮ್ಮದು ದಾರ ಅಥವಾ ಹೊಲದದ್ದು ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಪರ್ಲ್ ಹಾಕಿ ಕವರ್ ಆಯಿತು. ಸೊ ಮಿಡಲ್ ಪೋರ್ಷನಿಗೆ ನಾನು ಸ್ವಲ್ಪ ಹ್ಯಾಂಗಿಂಗ್ ಥರದ ವರ್ಕನ್ನು ಮಾಡಬೇಕು ಅಂತಿದ್ದೇನೆ. ಅದನ್ನು ಮಾಡಲಿಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಆ್ಯಂಟಿಕ್ ಬೀಡ್ಗಳನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಲೆಂತ್ ಕೊಡ್ತೇನೆ ನಾನು, ಸುಮಾರು ಒಂದು 6 ಬೀಡ್ ಅಥವಾ 5 ಬೀಡನ್ನು ತೊಗೊಳ್ತೇನೆ. ಈಗ ಮೊದಲಿಗೆ ನಾನು ಒಂದು 5 ಬೀಡನ್ನು ನೀಡಲ್ನ ಒಳಗೆ ಹಾಕ್ಕೊಳ್ತಾ ಇದ್ದೇನೆ, ಆ್ಯಂಟಿಕ್ ಬೀಡನ್ನು ಈ ಥರ ಒಂದು 5 ಬೀಡ್ಸನ್ನು ಹಾಕಿಕೊಂಡೆ. ಆಮೇಲೆ ಒಂದು ಪರ್ಲನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನಿಮ್ಮ ಬ್ಲೌಸಿನ ಬ್ಯಾಕ್ ನೆಕ್ಕಿಗೆ ಯಾವುದೆಲ್ಲ ಮೆಟೀರಿಯಲನ್ನು ಯೂಸ್ ಮಾಡಿದ್ದೀರಾ ಅದನ್ನೇ ರೀಯೂಸ್ ಮಾಡ್ಬೋದು. ಸೊ ಮತ್ತು ಒಂದು ಪರ್ಲ್, ಒಂದು ದೊಡ್ಡ ಬೀಡ್, ಮತ್ತು ಪುನಃ ನಾನು ಒಂದು ಪರ್ಲನ್ನು ಪಿಕ್ ಮಾಡ್ತಾ ಇದ್ದೇನೆ. ಈಗ ನಾನು ಲಾಸ್ಟ್ಗೆ ಹಾಕಿದ ಪರ್ಲ್ ಏನಿದೆ ಇದನ್ನು ನೀವು ಲಾಕಿನ ಬೀಡ್ ಅಂತ ಅಂದುಕೊಳ್ಳಿ. ಇದು ಲಾಕಿನ ಬೀಡ್. ಇವಾಗ ಲಾಸ್ಟಿಗೆ ನಾನು ಹಾಕಿದ ಪರ್ಲ್ ಏನಿದೆ ಇದನ್ನು ಲಾಕಿನ ಬೀಡ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಈಗ ಹಾಕಿದ ಸ್ಟಿಚ್ಚಿನಿಂದ ಎಲ್ಲವನ್ನು ರಿಟರ್ನ್ ತೊಗೊಳ್ಬೇಕು. ಪರ್ಲ್ ಒಂದು ಲಾಸ್ಟಿನ ಒಂದು ಬೀಡನ್ನು ಬಿಟ್ಟು ಉಳಿದೆಲ್ಲ ಬೀಡ್ಗಳಿಂದ ಸೂಜಿಯನ್ನು ರಿಟರ್ನ್ ತೆಗಿಬೇಕು. ಓಕೆ, ಈ ಥರ ಈ ಎಲ್ಲ ಬೀಡ್ಗಳಿಂದ ಸೂಜಿ ಹೊರಗೆ ಬರಬೇಕು. ಈ ಥರ ಹೊರಗೆ ಬಂತು. ಇಲ್ಲಿ ಲೂಸ್ ಆಗಿದ್ದರೆ ಲಾಸ್ಟಿನ ಬೀಡನ್ನು ಹಿಡ್ಕೊಂಡು ಎಳೆದ್ರೆ ಆಯಿತು, ಟೈಟ್ ಆಗ್ತದೆ. ಆಮೇಲೆ ಈ 2 ಲೇಯರಿಗೆ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕಿ ಈ ಥರ, ಆವಾಗ ಇದು ಟೈಟ್ ಆಗ್ತದೆ. ಇದು ಒಂದು ಸೈಡಿನ ಹ್ಯಾಂಗಿಂಗ್. ಈಗ ಮಧ್ಯದ ಹ್ಯಾಂಗಿಂಗನ್ನು ಇನ್ನೂ ನಾನು ಉದ್ದ ಇಡಲಿಕ್ಕಿದ್ದೇನೆ. ಸೊ ನಾನು ಇವಾಗ ಪುನಃ ಆಗಕ್ಕಿಂತ 2 ಬೀಡು ಜಾಸ್ತಿ ತಗೊಳ್ತೇನೆ. ಆಗ 5 ಬೀಡು ತೊಗೊಂಡಿದ್ದೆ. ಇವಾಗ ನಾನು 7 ಬೀಡುಗಳನ್ನು ಆ್ಯಂಟಿಕ್ ಬೀಡನ್ನು ತೊಗೊಳ್ತಾ ಇದ್ದೇನೆ. ಏಳು ಬೀಡು ತಗೊಂಡು ಆಮೇಲೆ ಒಂದು ಪರ್ಲನ್ನು ತಗೊಳ್ತೇನೆ. ಜಾಯಿಂಟ್ ಇದ್ದ ಪರ್ಲ್ಗಳನ್ನು ತಗೊಳ್ಬೇಡಿ, ಹೀಗೆ ಓಪನ್ ಇದ್ದಂಥ ಪರ್ಲ್ಗಳನ್ನು ತಗೊಳ್ಳಿ. ಮತ್ತು ಒಂದು ದೊಡ್ಡ ಬೀಡು, ಪುನಃ ಒಂದು ಪರ್ಲನ್ನು ತಗೊಳ್ತಾ ಇದ್ದೇನೆ. ಸೊ 7 ಆ್ಯಂಟಿಕ್ ಬೀಡು, ಒಂದು ಪರ್ಲ್, ಒಂದು ಆ್ಯಂಟಿಕ್ ಬೀಡ್. ಸೊ ನಾನು ಆಗ ಹಾಕಿದ ಸ್ಟಿಚ್ಚಿಗಿಂತ ಈಗಿನ ಸ್ಟಿಚ್ ಒಂಚೂರು ಉದ್ದ ಬರಬೇಕು ಅಷ್ಟೇ ಇದರಲ್ಲಿರುವಂಥದ್ದು. ಸೊ ಇದು ಮಿಡಲ್ ಒನ್ ಅಂತ ಕನ್ಸಿಡರ್ ಮಾಡೋ, ಒಂದು ಲೆಫ್ಟ್ ಇದು, ಒಂದು ರೈಟ್ ಇದು, ಆ ಥರ ಕನ್ಸಿಡರ್ ಮಾಡಿ. ಹೀಗೆ ಈಗ ಲಾಸ್ಟಿನ ಬೀಡು ನಮಗೆ ಲಾಕಿನ ಬೀಡ್ ಅಂತ ಕನ್ಸಿಡರ್ ಆಗ್ತದೆ. ಅದನ್ನು ಬಿಟ್ಟು ಉಳ್ದದ್ರಿಂದ ಸೂಜಿಯನ್ನು ರಿಟರ್ನ್ ತೆಗಿಬೇಕು. ಸೊ ಇದು ಎಕ್ಸ್ಟ್ರಾ ಡೆಕೋರೇಷನ್, ಇದನ್ನು ಇಷ್ಟ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ಒಂದು ಲೈನ್ ಪರ್ಲ್ ಹಾಕಿ ವರ್ಕನ್ನು ಫಿನಿಷ್ ಮಾಡ್ಬೋದು ಈ ಥರ. ಈಗ 2 ಲೇಯರನ್ನು ಸೇರಿಸಿ ಇಲ್ಲಿಂದ ನಾನು ಸೂಜಿಯನ್ನು ಮೇಲಕ್ಕೆ ಎತ್ತುತ್ತೇನೆ. ಸೊ ಆವಾಗ ಅದು ಟೈಟ್ ಆಗ್ತದೆ. ಇವಾಗ ನಾನು ಇನ್ನೂ ಒಂದು ಹ್ಯಾಂಗಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನಾನು ಈ ಕಡೆಯಿಂದ ಇದರ ಇನ್ನೊಂದು ಬದಿಯಲ್ಲಿ ಆಗದ ಅಷ್ಟೇ ಕೌಂಟನ್ನು ಇಡ್ತೇನೆ. ಆಗ ನಾನು 5 ಆ್ಯಂಟಿಕ್ಸ್ ಬೀಡ್ಸನ್ನು ಹಾಕಿದ್ದೆ. ಸೊ ಇಲ್ಲಿ ಕೂಡ ನಾನೀಗ ಒಂದು 5 ಆ್ಯಂಟಿಕ್ ಬೀಡನ್ನು ಹಾಕ್ತೇನೆ. ಸೊ ಲೆಫ್ಟ್ ರೈಟ್ ಸೇಮು, ಮಧ್ಯದ ಮಾತ್ರ ಒಂಚೂರು ಉದ್ದ ಇಡ್ತಾ ಇದ್ದೇವೆ. ಆಮೇಲೆ ಒಂದು ಪರ್ಲನ್ನು ತಗೊಳ್ತೇನೆ. ಒಂದು ಪರ್ಲ್, ಒಂದು ದೊಡ್ಡ ಬೀಡು, ಮತ್ತು ಪುನಃ ಒಂದು ಪರ್ಲನ್ನು ತಗೊಳ್ಬೇಕು.
ಸೊ ಈಗ ಲೆಫ್ಟ್ ರೈಟ್ ಇದು ಸೈಜ್ ಈಕ್ವಲ್ ಆಯಿತು, ನೀವು ನೋಡ್ತಾ ಇರ್ಬೋದು. ಮಧ್ಯದ ಮಾತ್ರ ಸ್ವಲ್ಪ ಉದ್ದ, ಲಾಸ್ಟಿನ ಬೀಡು ಲಾಕಿನ ಬೀಡ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ರಿಟರ್ನ್ ತೆಗೀರಿ. ಈ ಎಲ್ಲ ಬೀಡ್ಸ್ಗಳಿಂದ ಸೂಜಿಯನ್ನು ರಿಟರ್ನ್ ತೆಗಿಬೇಕು. ಲಾಸ್ಟಿನ ಬೀಡನ್ನು ಲಾಕಿನ ಬೀಡ್ ಅಂತ ಬಿಟ್ಟು ಬಿಡಬೇಕು. ಇದೇ ರೀತಿಯಲ್ಲಿ ನೀವು ಕುಚ್ಚು ಕೂಡ ಮಾಡ್ಬೋದು, ಬೀಡ್ಸಿನ ಕುಚ್ಚು ಸೀರೆ ಎಂಡಿಗೆ ಮಾಡ್ಬೋದು. ಸೇಮ್ ಮೆಥಡಲ್ಲಿ ಮಾಡ್ತೇವೆ. ಸ್ಲೀವ್ಸಿಗೆ ಹ್ಯಾಂಗಿಂಗ್ ಮಾಡುವ ಮೆಥಡ್ ಕೂಡ ನಾನು ಈಗ ತೋರಿಸ್ತಾ ಇರುವಂಥದ್ದೇ ಮೆಥಡ್. ಹೀಗೆ ಇವಾಗ ಎರಡೂ ಲೇಯರನ್ನು ಸೇರಿಸಿ ನಾನು ದಾರವನ್ನು ಇನ್ನೊಮ್ಮೆ ಮೇಲಕ್ಕೆ ಎತ್ತುತ್ತಾ ಇದ್ದೇನೆ. ನೆನಪಿಡಿ, ನೀವು ಬ್ಲೌಸಿಗೆ ವರ್ಕ್ ಮಾಡುವಾಗ ಬ್ಲೌಸಿನ ಕಲರ್ ಇದೆ ದಾರವನ್ನು ಯೂಸ್ ಮಾಡಿ. ನಾನಿಲ್ಲಿ ವಿಡಿಯೋ ಪರ್ಪಸ್ಸಿಗೋಸ್ಕರ ಸ್ಟಿಚಸ್ ಕಾಣಬೇಕು ಅನ್ನೋ ಕಾರಣಕ್ಕೆ ಕಾಂಟ್ರಾಸ್ಟ್ ಕಲರ್ನ ದಾರವನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಹ್ಯಾಂಗಿಂಗ್ ಆಯಿತು. ಮತ್ತು ಪುನಃ ಇವಾಗ ನಾನು ವಾಪಸ್ ಪರ್ಲನ್ನು ಹಾಕಿಕೊಂಡು ಪರ್ಲಿನಲ್ಲಿ ಸೇಮ್ ಆ ಅರ್ಧ ಸೈಡಲ್ಲಿ ಯಾವ ಥರ ಈ ಥರ ನಾನು ಬೀಡ್ಸನ್ನು ಮಾಡಿದೆ ಬಟನ್ ಹೋಲ್ ಸ್ಟಿಚ್ ಹಾಕಿ ಅದನ್ನೇ ವಾಪಸ್ ಮಾಡಲಿಕ್ಕಿದ್ದೇನೆ. ಸೊ ಇಲ್ಲಿಂದ ಇಲ್ಲಿ ತನಕ ನಾನೀಗ ಪರ್ಲನ್ನು ಪುನಃ ಹಾಕ್ತೇನೆ. ಇವಾಗ ನಾನು ಈ ಡ್ರಾಪ್ ಶೇಪಿನ ಸುತ್ತದಲ್ಲಿ ಈ ಥರ ಪರ್ಲ್ ಹಾಕಿದ್ದೇನೆ. ಇನ್ನು ನಾನಿಲ್ಲಿ ನಾಟ್ ಹಾಕಿ ಒಳಬದಿಗೆ ನಾಟ್ ಹೋಗೋ ಥರ ಇದನ್ನು ಸೂಜಿಗೆ ಗಂಟು ಹಾಕ್ಬೋದು. ಗಂಟು ಹಾಕಿ ಎಂಡ್ ಮಾಡ್ಬೋದು ವರ್ಕನ್ನು. ಗ್ಲೂ ಹಾಕಿ ಯಾವಾಗೆಲ್ಲ ನೀವು ನಾಟ್ ಹಾಕ್ತೀರಿ ಗ್ಲೂ ಹಾಕಿ ಈ ಥರ ಹಾಕಿ ಗಂಟನ್ನು, ಅಥವಾ ನೀವು ಫ್ರೆಂಚ್ ನಾಟ್ ಹಾಕುವಾಗ ಯಾವ ಥರ ಹಾಕ್ತೀರಿ ಹೀಗೆ ಸುತ್ತಿ ಒಂದೆರಡು ಸಾರಿ ಹೀಗೆ ಹಾಕಿ ಈ ಥರ ಹಾಕಿ ಸೂಜಿಯನ್ನು ಒಳಗಿನಿಂದ ಬಟ್ಟೆಯ ಒಳಗಿನಿಂದ ಹೊರಗೆ ಬೇರೆ ಎಲ್ಲಿಯಾದರೂ ಒಂದು ಪಾಯಿಂಟಿನಿಂದ ಎತ್ತಿ ಆವಾಗ ನೀವು ಹಾಕಿದ ಗಂಟೇನಿದೆ ಈ ಗಂಟು ಆದಷ್ಟು ಒಳಗೆ ಹೋಗ್ತದೆ, ಕಾಣುವುದಿಲ್ಲ ಹೊರಗೆ. ಸೊ ಈ ಥರ ವಿಲೇವಾರಿ ಮಾಡಿದರೆ ಆಯಿತು. ಗಮ್ ಹಾಕಿ ಕಟ್ ಮಾಡಿ ಇಲ್ಲಿಗೆ ಈ ಹ್ಯಾಂಗಿಂಗ್ ಮಾಡೋ ಪ್ರೊಸೆಸ್ ಮುಗೀತು. ಇಂಥದ್ದು ಬೇರೆ ಬೇರೆ ಕಾಂಬಿನೇಷನಿನ ಹ್ಯಾಂಗಿಂಗ್ಗಳನ್ನು ನೀವು ಮಾಡ್ಬೋದು, ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕನ್ನು ಕೊಡಿ ಹಾಗೂ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ನಿಮಗೆ ಇದರಿಂದ ಕಲೀಲಿಕ್ಕೆ ಸಿಕ್ಕಿತ್ತು, ಯೂಸ್ಫುಲ್ ಆಯಿತು ಅಂತಾದರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್, ಪ್ರತಿಯೊಂದು ಫೀಡ್ಬ್ಯಾಕ್ ನನಗೆ ಇನ್ನಷ್ಟು ಹೊಸ ವರ್ಕ್ಗಳನ್ನು ಮಾಡಲಿಕ್ಕೆ ಅಥವಾ ಎಕ್ಸ್ಟ್ರಾ ಡಿಸೈನ್ಗಳನ್ನು ಮಾಡಿ ನಿಮಗೆ ತೋರಿಸಬೇಕು ಅಂತ ಮೋಟಿವೇಟ್ ಮಾಡ್ತದೆ. ಸೊ ಎಲ್ಲರೂ ಕೂಡ ನಿಮಗೆ ಈ ಡಿಸೈನ್ ಹೇಗೆ ಇಷ್ಟ ಆಯಿತು ಅಂತ ಖಂಡಿತ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿ. ಇಂಥ ವಿಡಿಯೋಗಳನ್ನು ಇನ್ನಷ್ಟು ತೊಗೊಂಡು ಬರಲಿಕ್ಕಿದ್ದೇನೆ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.